ಆಮೇಲೆ ಯೂಶಲಿ ಒಂದು ಸ್ಟಾರ್ ಸಿನಿಮಾ ಅಂದಾಗ ಫ್ಯಾನ್ಸಿಗೆ ಬೇಕಾದ್ ಮಾತ್ರ ಇರ್ತದೆ ಅನ್ನೋ ಒಂದು ಆರೋಪ. ಹೌದು. ಸೊ ಇಲ್ಲಿ ನಾವು ಕಂಡುಕೊಳ್ತಾ ಇರೋದು ಏನಂತಂದ್ರೆ ಪ್ರಕಾಶ್ ಸರ್ ಇದ್ದಾರೆ ಅನ್ನೋ ಕಾರಣಕ್ಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಆಗೂ ಇರುತ್ತೆ ಅನ್ನೋದು ಒಂದು. ಖಂಡಿತ. ಸೊ ಇಲ್ಲಿ ಯಾವ ವರ್ಗ ಈ ಸಿನಿಮಾ ನೋಡಬಹುದು? ಎಲ್ಲ ಸರ್, ಇದೇ ನಾನು ಹೇಳ್ದೆ ಅಲ್ಲ, 6 ರಿಂದ 60 ವರ್ಷದವ್ರು ಕುತ್ಕೊಂಡು ನೋಡುವಂತ ಸಿನಿಮಾ ಇದು. ಸೊ ದರ್ಶನ್ ಸರ್, ಪ್ರಕಾಶ್ ಸರ್ ಅಂತ ಸಿನಿಮಾ ಬಂದ್ರೆ ನಿಮ್ಗೆ ಅದೊಂದು ಇರೋದೆ, ಎಲ್ರ ಜೊತೆ ಕುತ್ಕೊಂಡು, ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಇಟ್ಸ್ ಅ ಮಾಸ್ ಎಂಟರ್ಟೈನರ್. ಸೊ ಎಲ್ರ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ ಅದು. ಎಲ್ಲೂ ಮುಜುಗರ ಆಗ್ಲಿ, ನೋ, ಇಟ್ಸ್ ನೆವರ್ ಲೈಕ್ ದಟ್. ಇದು ಆ ತರದ ಸಿನಿಮಾ ಆಗಿರೋದ್ರಿಂದ ಎಲ್ರಿಗೂ ಮಾಡಿರುವಂತ ಸಿನಿಮಾ ಸರ್ ಇದು, ಎಲ್ರು ಇಷ್ಟಪಡುವಂತ ಸಿನಿಮಾ. ಡೆವಿಲ್ ನಲ್ಲಿ ರಚನಾ ನಿಜವಾಗ್ಲೂ ಏನ್ ಕಲ್ತ್ರು ಅಂತ? ಜೀವನದ ಪಾಠ ಕಲ್ತೆ. ಆದ್ರೆ ಹಂಗಿದೆ ಸರ್, ಅಂದ್ರೆ ಅಂತ ದೊಡ್ಡವ್ರ ಜೊತೆ ನಾನು ಕೆಲಸ ಮಾಡಿ, ನಾನು ಇನ್ನ ಚಿಕ್ಕವಳಿನ ಬೆಳೀತಾ ಇದ್ದೀನಿ ನಾನು. ಸೊ ಆಲ್ರೆಡಿ ನಾನು ಅಂತ ಲೆಜೆಂಡರಿ ಡೈರೆಕ್ಟರ್ ಅಂತ ಒಂದು ಸೂಪರ್ ಸ್ಟಾರ್ ಮಧ್ಯೆ ಒಂದು ಎಕ್ಸ್ಪೀರಿಯನ್ಸ್, ಲೈಕ್ ಅವರು ಕೂಡ ನಮ್ಮ ಸುಧಾ ಸರ್ ಕೂಡ ಅಂತ ಒಂದು ದಿಗ್ಗಜರ ಮಧ್ಯೆ ಕೆಲಸ ಮಾಡೋದಿದೆ ಗೊತ್ತಾ ಸರ್. ಅಂಡ್ ನನ್ನ ಕೋ ಸ್ಟಾರ್ಸ್ ಕೂಡ ಅಚ್ಯುತ್ ಸರ್ ಆಗಿರ್ಬೋದು, ನಮ್ಮ ಶ್ರೀನಿವಾಸ್ ಪ್ರಭು ಸರ್ ಆಗಿರ್ಬೋದು, ಅಂಡ್ ಶರ್ಮಿಳಾ ಮಾಂಡ್ರೆ ಅವ್ರ ಆಗಿರ್ಬೋದು, ಅಂಡ್ ತುಳಸಿ ಮ್ಯಾಮ್ ಅವರು. ಸೊ ನನಗೆ ಇಂಥವ್ರ ಮಧ್ಯೆ ಕೂತಾಗ ನಾನು ಲೈಕ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಜೀವನಕ್ಕೆ ಏನ್ ಬೇಕು, ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್, ಸೊ ಅದನ್ನೆಲ್ಲ ನನಗೆ ಹೇಳ್ಕೊಟ್ಟಾಗ ನನಗೆ ಜೀವನಕ್ಕೆ ಏನ್ ಬೇಕು ಅದನ್ನೆಲ್ಲ ಒಬ್ಬೊಬ್ರ ಹತ್ರ ಒಂದೊಂದೊಂದೊಂದೊಂದು ಹೆಕ್ಕಿ ಓಕೆ, ಐ ಆಮ್ ಗೋಯಿಂಗ್ ಟು ಕೀಪ್ ಲೈಕ್ ದಿಸ್, ತಲೆಯಲ್ಲಿ ನಾನು ಹಿಂಗೆ ಇಟ್ಕೊಂಡು ನನ್ನ ಜೀವನ ನಡೆಸ್ಬೋದು. ಸೊ ಇಂಡಸ್ಟ್ರಿ ಅಂತ ಬಂದಾಗ ಎಂಟೈರ್ ಎಲ್ರು ಹೇಳ್ಕೊಡೋರು ನನಗೆ ಹಿಂಗಿರ್ಬೇಕು, ನೆಕ್ಸ್ಟ್ ಈ ತರದ್ ನೋಡ್ಕೋ. ಸೊ ಅದನ್ನೆಲ್ಲ ಕೂತ್ ಮಾತಾಡಿದಾಗ ನನ್ಗೆ ಜೀವನಕ್ಕೆ ಒಂಥರ ಪಾಠ ಸರಿ ಇದೆ. ಸೊ ಡೆವಿಲ್ ನಿಮಗೆ ಒಂದು ಒಳ್ಳೆ ಪಾಠ. ಖಂಡಿತವಾಗ್ಲು ಜೀವನಕ್ಕೆ ಒಂದ್ ಪಾಠ ನನ್ಗೆ ಇದು. ಸೊ ನನ್ ಜೀವನ ರೂಪಿಸ್ಕೊಡೋ ಅಂತ ಸಿನಿಮಾ ಸರ್ ಇದು. ಇಲ್ಲಿಂದ ಏನೇ ಸಕ್ಸಸ್ ಏನೇ ಇದ್ರು ಅದ್ ನಮ್ ದರ್ಶನ್ ಸರ್ಗೆ, ನಮ್ ಪ್ರಕಾಶ್ ಸರ್ಗೆ. ಸೊ ಹೌದು, ನನ್ ಜೀವನ ಇಲ್ಲಿಂದಾನೇ ಶುರು ಆಗ್ತಾ ಇರೋದು. ಸೊ ಪಾಠ ಕೂಡ ಇಲ್ಲಿಂದಾನೇ ಕಲಿತಾ ಇದ್ದೀನಿ ಸರ್. ಸೆಟ್ ಅಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೋದು ಸಹಜ. ರಚನಾ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದಾಗ ಡೈರೆಕ್ಟರ್ ಅಥವಾ ಹೀರೋಗಳ ರಿಯಾಕ್ಷನ್ ಹೆಂಗಿರುತ್ತೆ? ಏನ್ ಅದೇ ಹೇಳ್ದೆ ಅಲ್ಲ ಸರ್, ನಮ್ ಪ್ರಕಾಶ್ ಸರ್ ಹೆಂಗೆ ಅಂದ್ರೆ ಇದು ವೆರಿ ಕೂಲ್ ಡೈರೆಕ್ಟರ್, ವೆರಿ ಮಚ್. ಅವ್ರಿಗೆ ಆರ್ಟಿಸ್ಟ್ ಗಳಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಅವ್ರಿಗೆ ಗದರದು ಜೋರ್ ಮಾಡೋದು ಅವ್ರಿಗೆ ಗೊತ್ತೂ ಇಲ್ಲ. ಬಟ್ ಕೋಪ ಬರತ್ತೆ, ಬಂದ್ರೆ ಅವ್ರ ಹತ್ರ ಯಾರು ಮಾತಾಡಂಗೂ ಇರಲ್ಲ, ಬಟ್ ಬರಲ್ಲ, ತುಂಬಾ ರೇರ್ ಅವ್ರಿಗೆ ಕೋಪ ಬರೋದು. ಯಾ ನೋಡಿದೀನಿ ಯಾರ್ದೋ ಮೇಲೆ ಬಂದಿತ್ತು, ನೋಡಿದೀನಿ, ಅದೇ ಫಸ್ಟ್. ಸೊ ಪಾಪ ಇಲ್ಲ, ನಮ್ ದರ್ಶನ್ ಸರ್ ಅಷ್ಟೇ, ನನಗೆ ತಪ್ಪು ಮಾಡಿದ್ರು ನನಗೆ ಅವ್ರು ಬಂದು ಅದ್ ಹಂಗಲ್ಲಮ್ಮ, ಅದು ಇದಕ್ಕೆ ಅಂತಾರೆ. ಸೊ ಟೆಕ್ನಿಕಲ್ ಥಿಂಗ್ಸ್ ನನಗೆ ಹೇಳ್ಕೊಡೋರು, ಅಂಡ್ ಹೆಂಗ್ ಡೆಲಿವರಿ ಮಾಡ್ಬೋದು ಡೈಲಾಗ್ಸ್ ನ ಅದನ್ನ ಹೇಳ್ಕೊಡೋರು, ಅಂಡ್ ಪರ್ಫಾರ್ಮೆನ್ಸ್ಗೆ ನಾವು ಎಷ್ಟು ಆಡ್ ಆನ್ಸ್ ಮಾಡ್ಬೋದು, ಏನೇನ್ ಮಾಡ್ಬೋದು, ಚಿಕ್ಕ ಪುಟ್ ಡೀಟೇಲ್ಸ್ ನ ಹೇಳ್ಕೊಡೋರು. ಸೊ ನಂಗೆ ಕಷ್ಟ ಅಂತ ಆಗೇ ಇಲ್ಲ ಸರ್, ಎಲ್ಲೂ ಕಷ್ಟ ಅಂತ ಅನ್ಸಿಲ್ಲ. ಸೊ ಡೆವಿಲ್ ಸಿನಿಮಾದಲ್ಲಿ ಆಗ್ಲೇ ಮಾತಾಡ್ತಾ ಹೇಳಿದ್ವಿ, ಅಂದ್ರೆ ನಿಮಗೆ ತುಂಬಾ ಇಷ್ಟವಾದಂತ ಸೀನ್ ಬಗ್ಗೆ ಹೇಳಿದ್ರೆ, ಅಂದ್ರೆ ಯಾವ್ದು ಎಮೋಷನ್ ಬಗ್ಗೆ ಹೇಳಿದ್ರೆ, ಸೊ ನಿಮಗೆ ಅನ್ಸಿದೆ ತುಂಬಾ ರಿಸ್ಕ್ ಅನ್ಸು ಸರ್ ನನಗೆ ಅಂತ ಅನ್ನೋ ಸೀನ್? ತುಂಬಾ ಅದೇ ಉದಯಪುರಲ್ಲಿ ಮಾಡಿರುವಂತ ಸೀನ್, ತುಂಬಾ ರಿಸ್ಕ್ ಸೀನ್ಸ್ ಅದು. ಏನ್ ರಿಸ್ಕ್ ಅಂತ ಶೂಟಿಂಗ್? ಆ ಸನ್ನಿವೇಶ ಆಫ್ ಸ್ಕ್ರೀನ್, ಆ ಸನ್ನಿವೇಶ ಆನ್ ಸ್ಕ್ರೀನ್ ನೋಡಿದ್ರೆ ನಿಮಗೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ, ಬಟ್ ಅದ್ರ ಎಫರ್ಟ್ ಇದೆ ಗೊತ್ತಾ, ಹಿಂದಿನ ಎಫರ್ಟ್, ದಟ್ ವಾಸ್ ತುಂಬಾ ಅನ್ನಿಸ್ತು ನನಗೆ. ನಿಮಗೊಂದು ಫೀಲ್ ಇತ್ತಾ, ಅಂದರೆ ಸ್ಟಾರ್ ಸಿನಿಮಾ, ಸ್ಟಾರ್ ಡೈರೆಕ್ಟ್ರು, ನಾನು ಹೋಗ್ತಾ ಇದ್ದೀನಿ, ನಾನು ಮುಂದೊಂದಿನ ಸ್ಟಾರ್ ನಟಿ ಆಗ್ಬಿಡ್ಬೋದು, ಅಥವಾ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿರಲ್ಲ, ಬ್ಲೈಂಡಾಗಿ ಹೋಗಿ ಕುಂದಿರ್ತೀರಿ. ಕುಂತಾಗ ನಿಮಗೆ ಅನಿಸ್ತಾ ಇವ್ರ ಮುಂದೆ ನಾನು ಹೆಂಗಪ್ಪ ಮಾಡೋದು, ಆ ಥರದ್ದು ಸಣ್ಣ ಪುಟ್ಟ ಕಾಣಿಸ್ತಾ? ನಾನು ಹೋಗೋ ಮುಂಚೆ ಇದೆಲ್ಲ ಇದೆ ನನ್ನ ತಲೆಯಲ್ಲಿ, ಹೋದ್ಮೇಲೆ ಒಂದಿನಕ್ಕೂ ನನಗೆ ಹಂಗೆ ಫೀಲ್ ಮಾಡಿಸಿಲ್ಲ. ನಾನು ಫ್ರೆಶರ್ ಅಂತ ಒಂದು ದಿನಕ್ಕೂ ನನ್ನ ಟ್ರೀಟ್ ಮಾಡಿಲ್ಲ. ಹೋಗೋ ಮುಂಚೆ ನನಗೆ ಸಿಕ್ಕಾಪಟ್ಟೆ ಭಯ ಸರ್. ನಿಮ್ಮ ಫ್ರೆಂಡ್ಸು ಡೆವಿಲ್ ಸಿನಿಮಾ ದರ್ಶನ್ ಹೀರೋ, ಅವ್ರು ಏನಾದ್ರು ಹೆದರ್ಸಿದ್ರ? ಖಂಡಿತ ಹೆದರ್ಸೋದು ಅಂದ್ರೆ ಅಂತ ಸೂಪರ್ ಸ್ಟಾರ್, ನೀನ್ ಚಿಕ್ಕ ಹುಡುಗಿ ಏನ್ ಮಾಡ್ತೀಯೋ ಏನೋ ಹಿಂಗೆ ಮನೇಲೂ ಅಂದ್ರೆ ಅಮ್ಮಗೂ ಎಲ್ಲ ಸೂಪರ್ ಸ್ಟಾರ್ ಜೊತೆ ಹಿಂಗೆ. ಹೌದಾ, ನಿಜವಾಗ್ಲೂ ಅವ್ರಿಗೆಲ್ಲ ತುಂಬಾ ಖುಷಿ, ಅವರೆಲ್ಲ ದೊಡ್ಡ ಫ್ಯಾನ್ಸ್ ದರ್ಶನ್ ಸರ್ದು. ಸೊ ನಮ್ ಎಂಟೈರ್ ಫ್ಯಾಮಿಲಿ ಸರ್ನ ತುಂಬಾ ಅಡ್ಮೈರ್ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಹೇಳಿದಾಗ ಯಾರು ನಂಬಕ್ಕೂ ರೆಡಿ ಇಲ್ಲ. ಆಮೇಲೆ ಅವ್ರ ಭಯ ಕೂಡ, ದೊಡ್ಡ ಸ್ಟಾರ್ ಕಾಸ್ಟ್ ಅಂತ ಮಾಸ್ಟರ್ ಸಿನಿಮಾ, ಹೆಂಗ್ ಮಾಡ್ತಾಳೆ ಇವಳು ಅಂತ ಒಂದಿತ್ತು. ಬಟ್ ನನ್ ದೈವ ನನ್ ಜೊತೆ ಇರೋದ್ರಿಂದ ಸೊ ಆರಾಮಾಗಾಯ್ತು ಸರ್. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ,
ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.